Okay friends, now we are discussing about an important 10 marker question, penicillin. ಪೆನಿಸಿಲಿನ್ನ ನಾವು ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಅಂತಲೂ ಅಂತೀವಿ. ಸೊ ಲೆಟ್ಸ್ ಬಿಗಿನ್. ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಇನ್ಕ್ಲೂಡ್ ಪೆನಿಸಿಲಿನ್ಸ್, ಸೆಫಾಲೋಸ್ಪೋರಿನ್ಸ್, ಕಾರ್ಬಾಪೆನೆಮ್ಸ್ ಆ್ಯಂಡ್ ಮೋನೋಬ್ಯಾಕ್ಟಮ್ಸ್. ಓಕೆ, ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸಲ್ಲಿ ನಮಗೆ ಪೆನಿಸಿಲಿನ್ಸ್ ಇರುತ್ತೆ, ಸೆಫಾಲೋಸ್ಪೋರಿನ್ಸ್ ಇರುತ್ತೆ, ಕಾರ್ಬಾಪೆನೆಮ್ಸ್ ಇರುತ್ತೆ ಮತ್ತು ಮೋನೋಬ್ಯಾಕ್ಟಮ್ಸ್ ಇರುತ್ತೆ. ಇವೆಲ್ಲದರಲ್ಲೂ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಆಲ್ ಆಫ್ ದೆಮ್ ಹ್ಯಾವ್ ಎ ಬೀಟಾ ಲ್ಯಾಕ್ಟಮ್ ರಿಂಗ್. ಯಾವುದರಲ್ಲಿ? ಕೆಮಿಕಲ್ ಸ್ಟ್ರಕ್ಚರಲ್ಲಿ. ಹೆನ್ಸ್ ನೇಮ್ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್. ಈ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ದೇ ಆರ್ ಸೇಫ್ ಫಾರ್ ಯೂಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ, ಈವನ್ ಫಾರ್ ಚಿಲ್ಡ್ರನ್ಸ್ ದೇ ಆರ್ ಸೇಫ್. ಪೆನಿಸಿಲಿನ್ ಬಗ್ಗೆ ಹೇಳೋದಾದರೆ, as we all know, it was the first antibiotic developed. ಯಾರು? Alexander Fleming, father of antibiotics. Source of penicillin means Penicillium chrysogenum. ಈ ಪೆನಿಸಿಲಿನ್ನ ಸೋರ್ಸ್ ಏನಪ್ಪ ಅಂದರೆ ಪೆನಿಸಿಲಿಯಂ ಕ್ರೈಸೋಜೆನಮ್. ಈಗ ಬೀಟಾ ಲ್ಯಾಕ್ಟಮ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್. ಯಾವುದೇ ಡ್ರಗ್ ಇರಲಿ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಡ್ರಗ್ಗಲ್ಲಿ ಯಾವ್ಯಾವ ಡ್ರಗ್ಸ್ ಇದೆ, ಅದರ ಕೆಟಗರಿ ಏನು, ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು, ಮತ್ತು ಅದರ ಪ್ರಿಪ್ರೇಷನ್ ಏನು, ಅಡ್ವರ್ಸ್ ರಿಯಾಕ್ಷನ್ ಏನಾಗುತ್ತೆ, ಮತ್ತು ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಇಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಏನಿದೆ, ಇಟ್ ಕಾಸಸ್ ಬ್ಯಾಕ್ಟೀರಿಯೋಸೈಡಲ್ ಎಫೆಕ್ಟ್. ಬ್ಯಾಕ್ಟೀರಿಯೋಸೈಡಲ್ ಎಫೆಕ್ಟ್ ಅಂದರೆ ಇಟ್ ಕಿಲ್ಸ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯೋಸೈಡಲ್ ಎಫೆಕ್ಟ್ ಇದು ಹೇಗೆ ಕಾಸ್ ಮಾಡುತ್ತೆ ಅಂದರೆ ಇಟ್ ಇನಿಬಿಟ್ಸ್ ದ ಸೆಲ್ ವಾಲ್ ಸಿಂಥಸಿಸ್. ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅದು ಹೇಗೆ? ಓಕೆ, ಸೆಲ್ ವಾಲ್ ಸಿಂಥಸಿಸನ್ನು ಇನಿಬಿಟ್ ಮಾಡುತ್ತೆ. ಅದು ಹೇಗೆ ಅಂತ ನೋಡೋಣ. ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಏನಿದೆ, ಇಟ್ ಈಸ್ ಕಂಪೋಸ್ಡ್ ಆಫ್ ಪೆಪ್ಟಿಡೋಗ್ಲೈಕಾನ್ ಸ್ಟ್ರ್ಯಾಂಡ್ಸ್. ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಪೆಪ್ಟಿಡೋಗ್ಲೈಕಾನ್ ಅಂತ ಇರುತ್ತೆ. ಪೆಪ್ಟಿಡೋಗ್ಲೈಕಾನಲ್ಲಿ ಯೂಶಲಿ ಅಮಿನೋ ಶುಗರ್ಸ್ ಇರುತ್ತೆ, ನ್ಯಾಗ್ ಇರುತ್ತೆ, ನ್ಯಾಮ್ ಇರುತ್ತೆ. ನ್ಯಾಗ್ ಅಂದರೆ ಎನ್ ಅಸೆಟೈಲ್ ಗ್ಲೂಕೋಸಮೈನ್, ನ್ಯಾಮ್ ಅಂದರೆ ಎನ್ ಅಸೆಟೈಲ್ ಮುರಾಮಿಕ್ ಆ್ಯಸಿಡ್. ಇವಾಗ ಏನಾಗುತ್ತೆ ಅಂದರೆ ಎನ್ಸೈಮ್ ಟ್ರಾನ್ಸ್ಪೆಪ್ಟಿಡೇಸ್ ರಿಮೂವ್ಸ್ ಟರ್ಮಿನಲ್ ಅಲನೈನ್ ಆಫ್ ಒನ್ ಸ್ಟ್ರಾಂಡ್ ರಿಸಲ್ಟಿಂಗ್ ಇಟ್ಸ್ ಲಿಂಕೇಜ್ ವಿತ್ ಗ್ಲೈಸಿನ್ ಆಫ್ ಅಡ್ಜಸೆಂಟ್ ಸ್ಟ್ರಾಂಡ್. ಪಾಯಿಂಟ್ ಟು ಬಿ ನೋಟೆಡ್ ಏನಪ್ಪ ಅಂದರೆ ಇಲ್ಲಿ ಎನ್ಸೈಮ್ ಟ್ರಾನ್ಸ್ಪೆಪ್ಟಿಡೇಸ್ ಅಂತ ಒಂದು ಎನ್ಸೈಮ್ ಇದೆ. ಈ ಟ್ರಾನ್ಸ್ಪೆಪ್ಟಿಡೇಸು ತುಂಬ ಕೆಲಸ ಮಾಡುತ್ತೆ. ಏನಪ್ಪ ಅಂದರೆ ಒಂದು ಸ್ಟ್ಯಾಂಡ್ ಮತ್ತು ಇನ್ನೊಂದು ಸ್ಟ್ಯಾಂಡಿಗೆ ಕನೆಕ್ಷನ್ ಮಾಡುತ್ತೆ. ಹೇಗೆ? ಒಂದು ಸ್ಟ್ಯಾಂಡಲ್ಲಿರೋ ಅನಾಲಿನ್ ತೆಗೆದು, ಅಂದರೆ ಟರ್ಮಿನಲ್ ಅಂದರೆ ಎಂಡ್ ಪಾಯಿಂಟಲ್ಲಿರೋ ಅಲನಿನ್ ತೆಗೆದು ಇನ್ನೊಂದು ಪಾಯಿಂಟಲ್ಲಿರೋ ಗ್ಲೈಸಿನ್ ಜೊತೆ ಲಿಂಕ್ ಮಾಡುತ್ತೆ. ಆ ಡಯಾಗ್ರಾಮ್ನ, ಅಂದರೆ ಕ್ರಾಸ್ ಲಿಂಕಿಂಗ್ ಆಫ್ ಪೆಪ್ಟಿಡೋಗ್ಲೈಕಾನ್ ಅನ್ನೋದನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ, ಅಂದರೆ ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ. ಸೊ ಆ ಡಯಾಗ್ರಾಮ್ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಬುಕ್ ಓದ್ತಾ ಇರೋದ್ರಿಂದ ಓಕೆ, ಈ ಬುಕ್ಕಲ್ಲಿ ಪೇಜ್ ನಂಬರ್ 399 ಈ ಡಯಾಗ್ರಾಮ್ ಇದೆ. ಸೊ ಈ ಡಯಾಗ್ರಾಮಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಹೇಗೆ ಪೆನಿಸಿಲಿನ್ಸ್ ಅಥವಾ ಅದು ವರ್ಕ್ ಮಾಡುತ್ತೆ ಅಂತ, ಅಂದರೆ ಕ್ರಾಸ್ ಲಿಂಕಿಂಗ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ ಅಂದರೆ ಬೀಟಾ ಲ್ಯಾಕ್ಟಮ್ಸ್ ದ ಸ್ಟ್ರಕ್ಚರಲ್ ಅನಾಲಾಗ್ಸ್ ಆಫ್ ಡಿ ಅನಾಲಿನ್. ಈ ಬೀಟಾ ಲ್ಯಾಕ್ಟಮ್ಸ್ ಏನು ಮಾಡುತ್ತೆ ಅಂದರೆ ಅದು ಯೂಶಲಿ ಡಿ ಅನಾಲಿನ್ ಥರ ಸ್ಟ್ರಕ್ಚರಲ್ ಅನಾಲಾಗ್ ಆಗಿರುತ್ತೆ. ಯಾವುದ್ರದ್ದು? ಡಿ ಅನಾಲಿನ್ದು. ಸೊ ಇದು ಟ್ರಾನ್ಸ್ಪೆಪ್ಟಿಡೇಸ್ ಅನ್ನೋ ಎನ್ಸೈಮ್ನ ಇನ್ಹಿಬಿಟ್ ಮಾಡುತ್ತೆ. ಸೊ ಟ್ರಾನ್ಸ್ಪೆಪ್ಟಿಡೇಸ್ ಎನ್ಸೈಮ್ ಇನ್ಹಿಬಿಟ್ ಆಗೋದ್ರಿಂದ ಟ್ರಾನ್ಸ್ಪೆಪ್ಟಿಡೇಸ್ ಕೆಲಸ ಏನು? ಕ್ರಾಸ್ ಲಿಂಕಿಂಗ್. ಸೊ ಇಲ್ಲಿ ಕ್ರಾಸ್ ಲಿಂಕಿಂಗ್ ಆಗಲ್ಲ. ಹಾಗಾಗಿ ಕ್ರಾಸ್ ಲಿಂಕಿಂಗ್ ಆಗದೆ ಇರೋದ್ರಿಂದ ಸೆಲ್ ವಾಲ್ ಫಾರ್ಮೇಷನ್ನೇ ಆಗಲ್ಲ. ಸೆಲ್ ವಾಲ್ ಫಾರ್ಮೇಷನ್ ಇಲ್ಲ ಅಂದರೆ ಆ ಸೆಲ್ಗೆ ಆಬ್ವಿಯಸ್ಲಿ ಪ್ರೊಟೆಕ್ಷನ್ ಇರಲ್ಲ. ಪ್ರೊಟೆಕ್ಷನ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಬ್ಯಾಕ್ಟೀರಿಯಾ ಡೈ ಆಗುತ್ತೆ. ಸೊ ಹೀಗೆ ಏನು ಬೀಟಾ ಲ್ಯಾಕ್ಟಮೇಸ್ ಅಥವಾ ಬೀಟಾ ಲ್ಯಾಕ್ಟಮ್ ಆ್ಯಂಟಿಬಯೋಟಿಕ್ಸ್ ಏನಿದೆ, ಇದು ಸೆಲ್ ವಾಲ್ ಫಾರ್ಮೇಷನ್ನ ಡಿಸ್ಟರ್ಬ್ ಮಾಡಿಬಿಟ್ಟು ಅಥವಾ ಸೆಲ್ ವಾಲ್ ಸಿಂಥಸಿಸ್ನ ಇನ್ಹಿಬಿಟ್ ಮಾಡಿ
ತನ್ನ ಕೆಲಸನ ನೆರವೇರಿಸುತ್ತೆ. ಅಂದರೆ ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ. ಸೊ ಟ್ರಾನ್ಸ್ಪೆಪ್ಟಿಡೇಸ್ನ PBP ಅಂತಲೂ ಕರೀತಾರೆ. ಈ PBP ಏನಿದೆ, ಕನ್ಸಿಸ್ಟಿಂಗ್ ಆಫ್ ಟ್ರಾನ್ಸ್ಪೆಪ್ಟಿಡೇಸ್ ವಿತ್ other enzyme and related postings are located in the cell membrane of bacteria. The cell wall in gram-positive bacteria is composed mainly of the highly cross-linked peptidoglycan. ಗ್ರಾಮ್-ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಂದರೆ ಸೆಲ್ ವಾಲ್ ತುಂಬ ಥಿಕ್ ಇರುತ್ತೆ. ಅದಕ್ಕೆ ಕಾರಣ ಏನು? ಹೈಲಿ ಕ್ರಾಸ್ ಲಿಂಕ್ಡ್ ಪೆಪ್ಟಿಡೋಗ್ಲೈಕಾನ್. ಈ ಪೆಪ್ಟಿಡೋಗ್ಲೈಕಾನ್ ಏನಿದೆಯಲ್ಲ, ಇದು ಆಲ್ಮೋಸ್ಟ್ 50 to 100 ಲೇಯರ್ಸ್ ಥಿಕ್ ಇರತ್ತಂತೆ. ನೋಡಿ, 50 to 100 ಲೇಯರ್ಸ್ ಥಿಕ್. ಇನ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ ಅಂದರೆ ಪೆಪ್ಟಿಡೋಗ್ಲೈಕಾನ್ ಓನ್ಲಿ 1 or 2 ಮಾಲಿಕ್ಯೂಲ್ಸ್ ಥಿಕ್ ಇರುತ್ತೆ. ಬಟ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ಸೇವ್ ಮಾಡೋದೇನು? ಓಕೆ, ಇದು 1 or 2 ಲೇಯರ್ ತಿಕ್ಕಿದ್ರೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ಸೇವ್ ಮಾಡೋದೇನು? ಸೊ ಈ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಪೆಪ್ಟಿಡೋಗ್ಲೈಕಾನ್ ಲೇಯರ್ ಜೊತೆ ಔಟರ್ ಲಿಪಿಡ್ ಲೇಯರ್ ಇರುತ್ತೆ, ಅಥವಾ ಔಟರ್ ಲೈಪೋಪಾಲಿಸ್ಯಾಕ್ರೈಡ್ ಲೇಯರ್ ಇರುತ್ತೆ. ಸೊ ಈ ಲೈಪೋಪಾಲಿಸ್ಯಾಕ್ರೈಡ್ ಲೇಯರ್ ಏನಿದೆ, ಇದು ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್ಸ್ನ ಪೆನಿಸಿಲಿನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಅಥವಾ ಇಟ್ ಈಸ್ ಲೆಸ್ ಸಸೆಪ್ಟಿಬಲ್. ಇಟ್ ಮೇಕ್ಸ್ ಇಟ್ ಲೆಸ್ ಸಸೆಪ್ಟಿಬಲ್ ಟು ಪೆನಿಸಿಲಿನ್ G. ಈಗ ಓಕೆ, ಇದು ಅರ್ಥ ಆಯಿತು. ಅಂದರೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಮೆಕ್ಯಾನಿಸಮ್ ಆಫ್ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಟು ಪೆನಿಸಿಲಿನ್. ಓಕೆ, ಬ್ಯಾಕ್ಟೀರಿಯಾದ ಸ್ಪೆಷಾಲಿಟಿ ಏನು? ಮ್ಯೂಟೇಷನ್ ಆಗೋದು. ಈಗ ನಮಗೆ ಯಾರಾದರೂ ಹೊಡಿಯೋಕ್ಕೆ ಬರ್ತಾರೆ ಅಂದರೆ ನಾವು ಅದನ್ನು ತಡಿತೀವಿ. ಹಾಗೆ ಈ ಬ್ಯಾಕ್ಟೀರಿಯಾಗಳು ನಾವೇನಾದರೂ ಅದನ್ನು ಸಾಯ್ಸೋಕೆ ಹೋಗ್ತೀವಿ ಅಂದರೆ ಅದು ಏನಾದರೂ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ನ ಇಟ್ಕೋಬೋದು. ಸೊ ಆ ಡಿಫೆನ್ಸ್ ಮೆಕ್ಯಾನಿಸಮ್ನೇ ನಾವು ರೆಸಿಸ್ಟೆನ್ಸ್ ಅಂತೀವಿ. ಸೊ ನಾವು ಪೆನಿಸಿಲಿನ್ ಹಾಕಿ ಬ್ಯಾಕ್ಟೀರಿಯಾನ ಸಾಯ್ಸೋಕೆ ಹೋದಾಗ ಬ್ಯಾಕ್ಟೀರಿಯಾ ಒಂದು ಡಿಫೆನ್ಸ್ ಮೆಕ್ಯಾನಿಸಮನ್ನು ಮೇಂಟೈನ್ ಮಾಡಿರುತ್ತೆ. ಆ ಡಿಫೆನ್ಸ್ ಮೆಕ್ಯಾನಿಸಮ್ನ ರೆಸಿಸ್ಟೆನ್ಸ್ ಅಂತಾರೆ. ಆ ರೆಸಿಸ್ಟೆನ್ಸ್ ಹೆಂಗಾಗುತ್ತೆ ನೋಡೋಣ. ಸೊ ಬ್ಯಾಕ್ಟೀರಿಯಾ ಡೆವಲಪ್ ರೆಸಿಸ್ಟೆನ್ಸ್ ಬೈ ಪ್ರೊಡ್ಯೂಸಿಂಗ್ ಬೀಟಾ ಲ್ಯಾಕ್ಟಮೇಸಸ್. ಈ ಬೀಟಾ ನೋಡಿ, ಎನ್ಸೈಮಲ್ಲಿ ಏಸ್ ಅಂತ ಬಂತಂದರೆ ಕಟ್ ಮಾಡುತ್ತೆ, ಲೈಸ್. ಸೊ ಈ ಬೀಟಾ ಲ್ಯಾಕ್ಟಮೇಸ್ ಎನ್ಸೈಮ್ ಏನಿದೆ, ಆ ಪೆನಿಸಿಲಿನಲ್ಲಿರೋ ಬೀಟಾ ಲ್ಯಾಕ್ಟಮ್ ರಿಂಗ್ನ ಕಟ್ ಮಾಡುತ್ತೆ. ಇವೆಲ್ಲ ಎಲ್ಲಿರುತ್ತೆ ಅಂದರೆ, ಓಕೆ, ಎಸ್ಪೆಷಲಿ ಈ ಬೀಟಾ ಲ್ಯಾಕ್ಟಮೇಸಸ್ ಎನ್ಸೈಮ್ ಯಾವುದ್ಯಾವುದ್ರಲ್ಲಿರುತ್ತೆ ಅಂದರೆ ಸ್ಟೆಫೆಲೋಕಾಕಸ್ ಆರಿಯಸ್, ಗೋನೋಕಾಕೈ, ಹಿಮೋಫಿಲಸ್ ಇನ್ಫ್ಲುಯೆನ್ಸಾ. ಆಮೇಲೆ ಈಗ ಇದೊಂದೇ ಆಗಲ್ಲ, ಇನ್ನೂ ಒಂದು ಹೊಸ ಕೆಲಸ ಮಾಡುತ್ತೆ. ಏನಂದರೆ ಅದು ಸ್ಟ್ರಕ್ಚರಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳುತ್ತೆ. ಯಾವ ಥರ ಮಾಡಿಫೈ ಮಾಡುತ್ತೆ ಅಂದರೆ, ಈ ಟ್ರಾನ್ಸ್ಪೆಪ್ಟಿಡೇಸ್ ಏನಿದೆ ಅದಾದರೂ ಸ್ಟ್ರಕ್ಚರಲ್ ಮಾಡಿಫೈ ಮಾಡಿಕೊಂಡು ಇಟ್ ಬಿಕಮ್ಸ್ ಲೆಸ್ ಅಫಿನಿಟಿ ಟು ಬೀಟಾ ಲ್ಯಾಕ್ಟಮ್ಸ್. ಇದು ಯಾವುದ್ರಲ್ಲಿ ಕಾಣುತ್ತೆ? ನಿಮೋನಿಯಾದಲ್ಲಿ. ದೆನ್ ಡ್ಯೂ ಟು ಇನ್ಕ್ರೀಸ್ಡ್ ಎಬಿಲಿಟಿ ಆಫ್ ದ ಡ್ರಗ್ ಟು ಪೆನೆಟ್ರೇಟ್ ದ ಸೈಟ್ ಆಫ್ ಆ್ಯಕ್ಷನ್. ಅಷ್ಟೇ ಅಲ್ಲ, ರೆಸಿಸ್ಟೆನ್ಸ್ ಬರುತ್ತೆ ಅಂದಾಗ ಆಬ್ವಿಯಸ್ಲಿ ಡ್ರಗ್ಗಿಗೆ ಪೆನೆಟ್ರೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಲ್ ವಾಲ್ ತುಂಬ ಥಿಕ್ ಆಗಿರುತ್ತೆ. ಸೊ ಡ್ಯೂ ಟು ಡಿಕ್ರೀಸ್ಡ್ ಎಬಿಲಿಟಿ ಆಫ್ ದ ಡ್ರಗ್ ಟು ಪೆನೆಟ್ರೇಟ್ ಟು ಇಟ್ಸ್ ಸೈಟ್ ಆಫ್ ಆ್ಯಕ್ಷನ್. ಓಕೆ, ಪೆನಿಸಿಲಿನಲ್ಲಿ ಫೇಮಸ್ ಬೆನ್ಸೈಲ್ ಪೆನಿಸಿಲಿನ್. ಬೆನ್ಸೈಲ್ ಪೆನಿಸಿಲಿನ್ನ ನಾವು ಪೆನಿಸಿಲಿನ್ G ಅಂತಲೂ ಕರಿತೀವಿ. ಇದು ಹೇಗೆ ವರ್ಕ್ ಮಾಡುತ್ತೆ, ಅಥವಾ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮಕೋಕೈನೆಟಿಕ್ಸ್ ಆಫ್ ಬೆನ್ಸೈಲ್ ಪೆನಿಸಿಲಿನ್. ಏನಪ್ಪ ಅಂತಂದರೆ, ಈ ಪೆನಿಸಿಲಿನ್ Gನ ನಾವು ಓರಲಿ ತೊಗೊಂಡಾಗ ಮೋಸ್ಟ್ ಆಫ್ ದ ಥಿಂಗ್, ಬಯೋ ಅವೈಲಬಿಲಿಟಿ ಐಡಿಯಾ ಗೊತ್ತಿರ್ಬೋದು, ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಹೇಗಾಗತ್ತೆ ಅವೆಲ್ಲ ನಮ್ಗೆ ಗೊತ್ತು. ಸೊ ಇಲ್ಲೇನಾಗುತ್ತೆ ಅಂದರೆ ಪೆನಿಸಿಲಿನ್ G ತೊಗೊಂಡಾಗ, ಓರಲಿ ತೊಗೊಂಡಾಗ, ಈಗ ತೊಗೊಂಡಿರೋದ್ರಲ್ಲಿ ಮುಕ್ಕಾಲು ಭಾಗ ಅಥವಾ ಜಾಸ್ತಿ ಭಾಗ ಅದು ಗ್ಯಾಸ್ಟ್ರಿಕ್ ಆ್ಯಸಿಡಿಂದನೇ ಹಾಳಾಗ್ಬಿಡುತ್ತೆ. ಸೊ ನಾವು ಅದನ್ನು ಓರಲ್ ತಗೊಳಕ್ಕಾಗಲ್ಲ. ಇದಕ್ಕೆ ಏನು ಮಾಡ್ತಾರೆ ಅಂದರೆ, ಯೂಶಲಿ ಹೈ ಬಯೋಅವೈಲಬಿಲಿಟಿ ಇರೋದು ಯಾವುದು? ಇಂಟ್ರಾವಿನಸ್ ರೂಟ್. ಸೊ ನಾವು ಪೆನಿಸಿಲಿನ್ Gನ ಇಂಟ್ರಾವಿನಸ್ ರೂಟ್ ಥ್ರೂ ಕೊಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಇಟ್ ಈಸ್ ಪೇನ್ಫುಲ್. ಬಟ್ ಈ ಪೆನಿಸಿಲಿನ್ G ಇದೆಯಲ್ಲ, ಇಟ್ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಬಾಡಿ ಟಿಶ್ಯೂಸ್ ಬಟ್ ಪೂರ್ಲಿ ಕ್ಯಾಸಸ್ಪೈಡ್ ಬ್ರೈನ್ ಬ್ಯಾರಿಯರ್. ಓಕೆ, ಬಾಡಿ ಟಿಶ್ಯೂಲೇನೋ ವೈಡ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬಟ್ ಏನಪ್ಪ ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರಲ್ಲಿ ಪಾಸ್ ಆಗಲ್ಲ. ಸೊ ಪೆನಿಸಿಲಿನ್ನ ನಾವು ಮೆನಿಂಜೈಟಿಸಿಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು CSF ರೀಚೇ ಆಗಲ್ಲ.
Penicillin G is rapidly excreted in urine, mainly by active tubular secretion. ಆಮೇಲೆ ಒಂದು ಮೆನಿಂಜೈಟಿಸಿಗೆ ನಾವು ಪೆನಿಸಿಲಿನ್ ಕೊಡೋಕ್ಕಾಗಲ್ಲ, ಮತ್ತು ಇನ್ನೊಂದು ಇದು ರ್ಯಾಪಿಡ್ಲಿ ಎಕ್ಸ್ಕ್ರೀಟ್ ಆಗ್ತಾನೆ ಇರುತ್ತೆ. ಸೊ ಇದನ್ನು ನಾವು ಮಕ್ಕಳಿಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳಲ್ಲಿ ರೀನಲ್ ಫಂಕ್ಷನ್ ಈಸ್ ನಾಟ್ ಕಂಪ್ಲೀಟ್ಲಿ ಡೆವಲಪ್ಡ್ ಇನ್ ಇನ್ಫ್ಯಾಂಟ್ಸ್ ಆ್ಯಂಡ್ ನಿಯೋನೆಟ್ಸ್. ಅಂದರೆ ಮಕ್ಕಳಲ್ಲಿ ಮತ್ತು ನವಜಾತ ಶಿಶು ನ್ಯೂ ಬಾರ್ನ್ ಬೇಬೀಸ್ ಏನಿದೆ ಅದರಲ್ಲಿ ಇನ್ನೂ ರೀನಲ್ ಫಂಕ್ಷನು ಕಂಪ್ಲೀಟ್ಲಿ ಡೆವಲಪ್ ಆಗಿರಲ್ಲ. ಸೊ ನಮ್ಗೆ ಅವಾಗೂ ಕೊಡೋಕ್ಕಾಗಲ್ಲ. ಈಗ ಪೆನಿಸಿಲಿನ್ ಜಿ ಕೊಡ್ತೀವಿ, ಎಕ್ಸೆಪ್ಟ್ ಮಾಡೋಣ. ಬಟ್ ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ? ಒಂದು ಪೆನಿಸಿಲಿನ್ ಜಿ ಏನಿದೆ ಇದ್ರ ಡ್ಯೂರೇಷನ್ ಆಫ್ ಆ್ಯಕ್ಷನ್ನ ನಾವು ಇನ್ಕ್ರೀಸ್ ಮಾಡಬೇಕು. ಹೇಗೆ ಮಾಡ್ಬೋದು? ಅದನ್ನು ಸಿಂಪಲ್ಲಾಗಿ ಪ್ರೊಕೇನ್ ಜೊತೆ, ಪ್ರೊಕೇನ್ ಅನ್ನೋದು ಒಂದು ವಾಟರ್ ಸಾಲ್ಯುಬಲ್ ಕಾಂಪೌಂಡ್. ಪೆನಿಸಿಲಿನ್ ಜೀನ್ನ ಪ್ರೊಕೇನ್ ಜೊತೆ ಮಿಕ್ಸ್ ಮಾಡಿದಾಗ ಅಥವಾ ಬೆನ್ಸಾಥೈನ್ ಜೊತೆ ಮಿಕ್ಸ್ ಮಾಡಿದಾಗ ಒಂದು ಸಸ್ಪೆನ್ಷನ್ ಫಾರ್ಮ್ ಆಗುತ್ತೆ. ಆ ಸಸ್ಪೆನ್ಷನನ್ನು ನಾವು ಕೊಡ್ಬೋದು ಥ್ರೂ ಅಕ್ವಿಯಸ್ ಸೊಲ್ಯೂಷನ್ಸ್. ಸೊ ಈ ಸಸ್ಪೆನ್ಷನ್ನ ನಾವು ರಿಪಾಸಿಟರಿ ಆರ್ ಡೆಪಾಟ್ ಪೆನಿಸಿಲಿನ್ಸ್ ಅಂತ ಅಂತೀವಿ. ಏನು, ಪೆನಿಸಿಲಿನ್ ಆ್ಯಡೆಡ್ ವಿತ್ ಪ್ರೊಕೈನ್ ಆರ್ ಬೆನ್ಸಾಥೈನ್, ದೀಸ್ ಪೆನಿಸಿಲಿನ್ ಆರ್ ಕಾಲ್ಡ್ ರೆಪಾಸಿಟರಿ ಆರ್ ಡೆಪ್ಟ್ ಪೆನಿಸಿಲಿನ್ಸ್. ನೆಕ್ಸ್ಟ್ ಪೆನಿಸಿಲಿನ್. ಓಕೆ, ಪೆನಿಸಿಲಿನ್ ಇಸ್ ಮೋಸ್ಟ್ ಲೈಫ್ ಸೇವಿಂಗ್ ಡ್ರಗ್ ಅಂತಾರೆ. ಬಟ್ ಯಾವುದೇ ಆಗಲಿ ಒಂದು ಡ್ರಗ್ ಇದ್ದಾಗ ಅದ್ರ ಯೂಸ್ ಹೇಗಿರುತ್ತೋ ಹಾಗೆ ಅದರ ಅಡ್ವರ್ಸ್ ಎಫೆಕ್ಟು ಇದ್ದೇ ಇರುತ್ತೆ. ನೋಡೋಣ ಪೆನಿಸಿಲಿನ್ ಅಡ್ವರ್ಸ್ ಎಫೆಕ್ಟ್ ಏನು ಅಂತ. ದೇ ಆರ್ ರಿಲೇಟಿವ್ಲಿ ಸೇಫ್. ಒಂದು ಮಾತಿದೆ, ದೊಡ್ಡವರು ಒಂದು ಮಾತು ಹೇಳ್ತಾರೆ, 100ರಲ್ಲಿ 99 ಜನರ ಜೀವನ ಪೆನಿಸಿಲಿನ್ ಕಾಪಾಡಿದ್ರೆ ಒಬ್ಬರು ಜೀವ ತೆಗೆಯುತ್ತಂತೆ. ಹಾಗೆ ಇದ್ರೂ ಅಡ್ವರ್ಸ್ ಎಫೆಕ್ಟ್ ಏನಪ್ಪ ಅಂದರೆ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಅದಕ್ಕೆ ಯಾವಾಗಲೂ ಪೆನಿಸಿಲಿನ್ ಕೊಡೋಕ್ಕಿಂತ ಮುಂಚೆ ಅವ್ನು ಪೆನಿಸಿಲಿನ್ ರೆಸಿಸ್ಟೆಂಟ ಅಥವಾ ಪೆನಿಸಿಲಿನ್ ಸೆನ್ಸಿಟಿವ್ ಅಂತ ಒಂದು ಟೆಸ್ಟ್ ಡೋಸ್ ಕೊಡ್ತಾರೆ. ಯೂಶ್ವಲಿ ಏನಾಗುತ್ತೆ, ರೆಸಿಸ್ಟೆಂಟ್ ಇದ್ದಾಗ ಸ್ಕಿನ್ ರ್ಯಾಷಸ್ ಆಗುತ್ತೆ, ಯೂಟ್ರಿಕೇರಿಯಾ ಆಗುತ್ತೆ, ಫೀವರ್, ಡರ್ಮಾಟೈಟಿಸ್, ಬ್ರಾಂಕೋಸ್ಪಾಸ್ಮ್, ಆಂಜಿಯೋಡಿಮಾ, ಜಾಯಿಂಟ್ ಪೇನ್, ಸಿರಮ್ ಸಿಕ್ನೆಸ್ ಅಥವಾ ಅನಾಫೆಲಿಟಿಕ್ ರಿಯಾಕ್ಷನ್ ಇಷ್ಟೆಲ್ಲ ಇದೆ. ಸ್ಕಿನ್ ರ್ಯಾಷಸ್ ಆಗತ್ತಂತೆ, ಫೀವರ್ ಆಗತ್ತಂತೆ, ಡರ್ಮಾಟೈಟಿಸ್ ಆಗತ್ತಂತೆ. ಅಷ್ಟೇ ಯಾಕೆ, ಆಂಜಿಯೋಡಿಮಾ, ಬ್ರಾಂಕೋಸ್ಪಾಸಮ್, ಜಾಯಿಂಟ್ ಪೇಯ್ನ್. ಹಾಗಾಗಿ ಟೆಸ್ಟ್ ಡೋಸ್ ಕೊಡ್ತಾರೆ. ಮೇಜರ್ ಮ್ಯಾನಿಫೆಸ್ಟೇಷನ್ ಏನು ಗೊತ್ತಾ? ಅನಾಫೈಲೆಟಿಕ್ ಶಾಕ್ ಅಂದರೆ ಗೊತ್ತು. ಸೊ ಶಾಕ್ ಆದಾಗ ಆಬ್ವಿಯಸ್ಲಿ ಸಿವಿಯರ್ ಹೈಪೋಟೆನ್ಷನ್ ಆಗುತ್ತೆ, ಬ್ರಾಂಕೋಸ್ಪಾಸಮ್ ಆಗುತ್ತೆ, ಲ್ಯಾರಿಂಜಿಯಲ್ ಎಡಿಮಾ ಆಗುತ್ತೆ. ಇದು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಆಗಿರೋದ್ರಿಂದ ಇಮ್ಯುನೋಗ್ಲೋಬುಲಿನ್ ಇ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಅಡ್ವರ್ಸ್ ರಿಯಾಕ್ಷನ್ ಆಗುತ್ತೆ. ಪೆನಿಸಿಲಿನ್ ಜಿ ಕೊಟ್ವಿ, ಅನಾಫೈಲೆಟಿಕ್ ಶಾಕ್ ಆಯಿತು. ಈ ಅನಾಫೈಲೆಟಿಕ್ ಶಾಕ್ನ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅಂದರೆ, ಅನಾಫೈಲೆಟಿಕ್ ಶಾಕ್ ಆದಾಗ ಫಸ್ಟು ಅಡ್ರೆನಲಿನ್ ಇಂಜೆಕ್ಷನ್ ಕೊಡ್ತಾರೆ. ಅದು ಇಂಟ್ರಾಮಸ್ಕ್ಯುಲರ್ಲಿ ಎಷ್ಟು 0.3 to 0.5 ml ಅಡ್ರೆನಲಿನ್ ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಹೈಡ್ರೋಕಾರ್ಟಿಸೋನ್ ಕೊಡ್ತಾರೆ, ಅದು ಇಂಟ್ರಾವಿನಸ್ಲಿ. ಆಮೇಲೆ ಇಂಜೆಕ್ಷನ್ ಡೈಫೆನೆಡ್ರಮೆನ್ 50 to 100 mg ಇಂಟ್ರಾವಿನಸ್ಲಿ ಆರ್ ಇಂಟ್ರಾಮಸ್ಕ್ಯುಲರ್ಲಿ. ಹಾಗಾಗಿ ಈ ಪೆನಿಸಿಲಿನ್ ಕೊಡುವಾಗ ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕಂತೆ. ಪ್ರಿಕಾಷನ್ಸ್ ಏನೇನು? ಹಿಂದೆ ಯಾವಾಗಾದರೂ ಪೆನಿಸಿಲಿನ್ ಕೊಟ್ಟಿದ್ರೆ ಅಲರ್ಜಿ ಆಯ್ತಾ ಅದನ್ನು ನೋಡಬೇಕು. ಅಷ್ಟೇ ಅಲ್ಲ, ಯೂಶಲಿ ಅಸ್ತಮಾ ಇರೋವಂಥ ಪೇಷಂಟ್ಗಳಿಗೆ, ಅಲರ್ಜಿಕ್ ರೈನೈಟಿಸ್ ಅಂದರೆ ಈ ಹೈಪರ್ ಸೆನ್ಸಿಟಿವಿಟಿ ಇರೋ ಪೇಷಂಟ್ಗಳಿಗೆ ಏನಿರುತ್ತೆ, ಅಲರ್ಜಿ ಇರೋರಿಗೆ ಅಥವಾ ಅಸ್ತಮಾ ಇರೋರಿಗೆ, ಇನ್ ಪೇಷಂಟ್ಸ್ ವಿತ್ ಹಿಸ್ಟ್ರಿ ಆಫ್ ಆಸ್ತಮಾ, ಅಲರ್ಜಿಕ್ ರೈನೈಟಿಸ್ ಆ್ಯಂಡ್ ಹೇ ಫೀವರ್, ಇವರಿಗೆ ಪೆನಿಸಿಲಿನ್ ಅಲರ್ಜಿ ರಿಸ್ಕ್ ಜಾಸ್ತಿ. ಸೊ ಯಾವಾಗಲೂ ಪೆನಿಸಿಲಿನ್ ಕೊಡೋಕ್ಕಿಂತ ಮುಂಚೆ ಪೆನಿಸಿಲಿನ್ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಆಮೇಲೆ ಕೊಡಬೇಕು. ಈ ಪೆನಿಸಿಲಿನ್ ಇದಾದಾಗ, ಪೆನಿಸಿಲಿನ್ ಕೊಡುವಾಗ ಒಂದು ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ಗೆ ಒಂದು ಸ್ಪೆಸಿಫಿಕ್ ನೇಮ್ ಇದೆ. ಅದೇನಪ್ಪ ಅಂದರೆ ಜೆರಿಸ್ಟ್-ಹರ್ಷಿಮರ್ ರಿಯಾಕ್ಷನ್. It is an acute exacerbation of signs and symptoms of syphilis during penicillin therapy due to release of endotoxin from the dead organism.
ಇದು ಎಸ್ಪೆಷಲಿ ಯಾರು ಇದರಲ್ಲಿ ಕಂಡುಬರುತ್ತೆ ಅಂದರೆ ಸಿಫಿಲಿಸ್, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಸಿಫಿಲಿಸ್ ಇದ್ದವ್ರಿಗೆ ಕಂಡುಬರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂದು ಫೀವರ್, ಚಿಲ್ಸ್, ಮಯಾಲ್ಜಿಯಾ ಅಂದರೆ ಮೈಕೈ ನೋವು, ಹೈಪೋಟೆನ್ಷನ್, ಸರ್ಕ್ಯುಲೇಟರಿ ಕೊಲಾಪ್ಸ್. ಇಟ್ ಈಸ್ ಟ್ರೀಟೆಡ್ ವಿತ್ ಆಸ್ಪಿರಿನ್ ಮತ್ತು ಕಾರ್ಟಿಕೋಸ್ಟೆರಾಯ್ಡ್ಸ್. ಈ ಹರ್ಷಿಮರ್ ರಿಯಾಕ್ಷನ್ ಏನಾದರೂ ಆದರೆ, ಫಾರ್ ಶಾರ್ಟ್ JH ರಿಯಾಕ್ಷನ್ ಅಂತ ಅಂದ್ಕೊಳ್ಳೋಣ. ಈ JH ರಿಯಾಕ್ಷನ್ ಏನಾದರೂ ಆದರೆ ನಾವು ಅದನ್ನು ಆಸ್ಪಿರಿನ್ ಮತ್ತು ಕಾರ್ಟಿಕೋಸ್ಟೆರಾಯ್ಡ್ಸ್ ಕೊಟ್ಟು ಟ್ರೀಟ್ ಮಾಡ್ಬೋದು. ಇದು ಯೂಶಲಿ ಯಾರಲ್ಲಿ ಕಂಡುಬರುತ್ತೆ ಅಂದರೆ ಸಿಂಪ್ಟಮ್ಸ್ ಆಫ್ ಸಿಫಿಲಿಸ್ ಇರೋರಲ್ಲಿ ಕಂಡುಬರುತ್ತೆ, ಆಸ್ಪಿರಿನ್ ಆ್ಯಂಡ್ ಕಾರ್ಟಿಕೋಸ್ಟೆರಾಯ್ಡ್ಸ್. ಓಕೆ, ಈ ಪೆನಿಸಿಲಿನ್ ಥೆರಾಪ್ಟಿಕ್ ಯೂಸ್ ಏನಂತ ಹೇಳೋದಾದರೆ, ಪೆನಿಸಿಲಿನ್ ಈಸ್ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್. ಬಟ್ ಫಸ್ಟ್ ಅಂದರೆ ಇದು ತುಂಬ ಯೂಸ್ಫುಲ್ ಆ್ಯಂಟಿಬಯೋಟಿಕ್ಸ್. ಪೆನಿಸಿಲಿನ್ಗೆ ಫಸ್ಟು ಟ್ರೀಟ್ಮೆಂಟ್ ಯಾವುದು ಕೊಡೋದು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಅದರ ಲಿಮಿಟೇಷನ್ಸನ್ನು ಒಂದು ಸಲ ನೋಡ್ಕೊಬೇಡ. ಲಿಮಿಟೇಷನ್ ಏನಂದರೆ ಅದು ಓಕೆ ಓವರಲ್ಲಿ ಎಫೆಕ್ಟಿವ್ ಇಲ್ಲ ನೋಡಿದ್ವಿ, ಯಾಕೆ ಹೇಳಿ ಅದು ಆ್ಯಸಿಡಲ್ಲಿ ಇದಾಗ್ಬಿಡುತ್ತೆ. ನೆಕ್ಸ್ಟು ಶಾರ್ಟ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ನು, ಅದಕ್ಕೆ ನಾವು ಅದನ್ನು ಸಸ್ಪೆನ್ಷನಿಗೆ ಕನ್ವರ್ಟ್ ಮಾಡ್ತೀವಿ ಬೈ ಆ್ಯಡಿಂಗ್ ಬೆನ್ಸಾಥೈನ್ ಮತ್ತು ಪ್ರೊಕೈನ್ ಆ್ಯಡ್ ಮಾಡಿಬಿಟ್ಟು ನಾವು ಅದನ್ನು ಸಸ್ಪೆನ್ಷನಿಗೆ ಕನ್ವರ್ಟ್ ಮಾಡಿ ರಿಪಾಸಿಟರಿ ಅಥವಾ ಡೆಪಾಟ್ ಪೆನಿಸಿಲಿನ್ಸಿಗೆ ಟರ್ನ್ ಮಾಡಿ ಅಕ್ವಿಯಸ್ ಸೊಲ್ಯೂಷನಲ್ಲಿ ಕೊಡ್ತೀವಿ. ಮತ್ತು ನ್ಯಾರೋ ಸ್ಪೆಕ್ಟ್ರಮ್ ಆಗಿರೋದ್ರಿಂದ ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಪೆನಿಸಿಲಿನ್ ಡಿಸ್ಟ್ರಾಯ್ ಮಾಡೋಕ್ಕೋಸ್ಕರನೇ ಪೆನಿಸಿಲಿನೇಸ್ ಅನ್ನೋ ಎನ್ಸೈಮ್ ಇದೆ. ನೋಡಿ, ಈ ಬ್ಯಾಕ್ಟೀರಿಯಾ ಅನ್ನೋದು ಎಷ್ಟು ಕಿಲಾಡಿ ಅಂದರೆ ಪೆನಿಸಿಲಿನ್ ಡಿಸ್ಟ್ರಾಯ್ ಮಾಡೋಕ್ಕೋಸ್ಕರ ಪೆನಿಸಿಲಿನೇಸ್ ಎನ್ಸೈಮನ್ನು ಕಂಡು ಹಿಡಿದ್ಬಿಟ್ಟಿದೆ. ಓಕೆ, ಅನಾಫೆಲೆಟಿಕ್ ಶಾಕ್ ಬೇರೆ ಆಗುತ್ತೆ. ಶಾಕ್ಗಳಂತೂ ತುಂಬ ಡೇಂಜರು, ನಿಮಗೂ ಗೊತ್ತು. ಸೊ ಈ ಪೆನಿಸಿಲಿನ್ನ ನ್ಯಾಚುರಲ್ ಅಲ್ಲದೆ ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಗಳು ಇದೆ. ಅದಕ್ಕೆ ಎಕ್ಸಾಂಪಲ್ಲು ಅಮೆನೋ ಪೆನಿಸಿಲಿನ್, ಕಾರ್ಬಾಕ್ಸಿ ಪೆನಿಸಿಲಿನ್, ಯೂರಿಡೋ ಪೆನಿಸಿಲಿನ್. ಸೆಮಿಸಿಂಥೆಟಿಕ್ ಪೆನಿಸಿಲಿನ್ಸಿಗೆ ಎಕ್ಸಾಂಪಲ್ಗಳು ಅಮೆನೋ ಪೆನಿಸಿಲಿನ್ಸ್, ಕಾರ್ಬಾಕ್ಸಿ ಪೆನಿಸಿಲಿನ್ಸ್, ಯೂರಿಡೋ ಪೆನಿಸಿಲಿನ್ಸ್. ಈಗ ಬುಕ್ಕಲ್ಲಿ ಕ್ಲಾಸಿಫಿಕೇಷನ್ ಸ್ಪೆಕ್ಟ್ರಮ್ ಆಫ್ ಆ್ಯಕ್ಟಿವಿಟಿ ಟೇಬಲ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಪೆನಿಸಿಲಿನ್ನ ಥೆರಾಪ್ಟಿಕ್ ಯೂಸಸ್ನ ನೋಡ್ಕೊಳ್ಳೋಣ. ಥೆರಾಪ್ಟಿಕ್ ಯೂಸಸ್ ಬೇಸಿಕಲಿ ಪೆನಿಸಿಲಿನ್ ನ್ಯಾರೋ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಒಂದು ಸ್ಟೆಪ್ಟೋಕಾಕಲ್ ಇನ್ಫೆಕ್ಷನ್ಸ್. ಸ್ಟೆಪ್ಟೋಕಾಕಲ್ ಅಂತ ಬಂದರೆ ಸ್ಟೆಪ್ಟೋಕಾಕಸ್ ಪಯೋಜಿನ್, ಸ್ಟೆಪ್ಟೋಕಾಕಸ್ ನ್ಯೂಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, ಇವೆಲ್ಲ ಪೆನಿಸಿಲಿನಿಗೆ ಇದಾಗತ್ತೆ. ರುಮ್ಯಾಟಿಕ್ ಫೀವರ್ ನಾವು ಕೇಳಿದ್ದೀವಿ. ರುಮ್ಯಾಟಿಕ್ ಫೀವರು ಈಸ್ ಕಾಸ್ಡ್ ಡ್ಯೂ ಟು ಬೀಟಾ ಹಿಮೋಲೈಟಿಕ್ ಸ್ಟೆಪ್ಟೋಕಾಕಸ್. ಇದಕ್ಕೆ ನಾವು ಪ್ರೊಕೈನ್ ಪೆನಿಸಿಲಿನ್ನ ಕೊಡ್ತೀವಿ. ಪ್ರೊಕೈನ್ ಪೆನಿಸಿಲಿನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ರುಮ್ಯಾಟಿಕ್ ಫೀವರ್ ಆದಾಗ ಅದ್ರ ನೆಕ್ಸ್ಟ್ ಕಾಂಪ್ಲಿಕೇಶನ್ ಎಂಡೋಕಾರ್ಡೈಟಿಸ್, ಸಬ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್. ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಅಮಾಕ್ಸಿಸಿಲಿನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ UTI ಇದ್ದಾಗ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ಯೂಶಲಿ ನಾವು ಆ್ಯಂಪಿಸಿಲಿನ್ ಮತ್ತು ಜೆಂಟಾಮೈಸಿನ್ನ ಯೂಸ್ ಮಾಡ್ತೀವಿ. ಮೆನಿಂಜೈಟಿಸ್ ಆಗಲೇ ನಾವು ಹೇಳಿದ್ವಿ. ಮೆನಿಂಜೈಟಿಸ್ ಯೂಶ್ವಲಿ ಅಂದರೆ ಈ ಪೆನಿಸಿಲಿನ್ದು ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಅದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಲ್ಲ. ಸೊ ಇಲ್ಲಿ ನಾವು 3rd ಜನರೇಷನ್ ಸೆಫಾಲೋಸ್ಪೋರಿನ್ಸ್ನ ಯೂಸ್ ಮಾಡ್ತೀವಿ ಅಲಾಂಗ್ ವಿತ್ ವ್ಯಾಂಕೋಮೈಸಿನ್. ಬಟ್ 3rd ಜನರೇಷನ್ ಸೆಫಾಲೋಸ್ಪೋರಿನ್ಸನ್ನು ಯೂಸ್ ಮಾಡಿದರೂ ಇಲ್ಲಿ ನಾವು ಆ್ಯಂಪಿಸಿಲಿನ್ ಸಹ ಯೂಸ್ ಮಾಡ್ತೀವಿ. ಏನು ಹೇಳ್ತಾರೆ ಅಂದರೆ ಆ್ಯಂಪಿಸಿಲಿನ್ ಈಸ್ ವೆರಿ ಎಫೆಕ್ಟಿವ್ ಫಾರ್ ಮೆನಿಂಜೈಟಿಸ್ ಡ್ಯೂ ಟು ವೆರಿ ಎಫೆಕ್ಟಿವ್ ಫಾರ್ ಮೆನಿಂಜೈಟಿಸ್. ಬ್ಯಾಸಿಲರಿ ಡಿಸೆಂಟ್ರಿಲೂ ನಾವು ಯೂಸ್ ಮಾಡ್ತೀವಿ. ಟೈಫಾಯ್ಡ್ ಫೀವರಲ್ಲಿ ಯೂಶಲಿ ಅಜಿಥ್ರೊಮೈಸಿನ್ ಆರ್ ಸೆಫ್ಟ್ರಿಯಾಕ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಆ್ಯಂಪಿಸಿಲಿನ್, ಕ್ಲಾಟ್ರಿಮ್ಯಾಕ್ಸಜೋಲ್ ಅಥವಾ ಸಿಪ್ರೋಫ್ಲೋಕ್ಸಾಸಿನ್
ಕ್ಯಾರಿಯರ್ ಸ್ಟೇಟಲ್ಲಿ ಎರಾಡಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಸಿಫಿಲಿಸ್ ನಾವೇ ನೋಡಿದ್ವಿ. ಪೆನಿಸಿಲಿನ್ ಜಿ ಇಸ್ ದ ಡ್ರಗ್ ಆಫ್ ಚಾಯ್ಸ್ ಫಾರ್ ದ ಸಿಫಿಲಿಸ್. ಪ್ಯಾಲಿಡಮ್, ಟ್ರೈಕೋಡರ್ಮಾ ಪಾಲಿಡಮ್ ಇದೇನಿದೆಯಲ್ಲ, ಇಟ್ ಈಸ್ ದ ಕಾಸೆಟಿವ್ ಏಜೆಂಟ್ ಆಫ್ ಸಿಫಿಲಿಸ್. ಸೊ ಈ ಪೆನಿಸಿಲಿನ್ ಇದೆಯಲ್ಲ, ಲೋ ಕಾನ್ಸಂಟ್ರೇಷನ್ ಆಫ್ ದ ಡ್ರಗ್ ಕೊಟ್ಟರೂ ಸಾಕು, ಪೆನಿಸಿಲಿನ್ ವರ್ಕ್ ಆಗುತ್ತೆ. ನೆಕ್ಸ್ಟು ದಿಪ್ತೀರಿಯಾದಲ್ಲೂ ಪೆನಿಸಿಲಿನ್ ಜಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಟೆಟಾನಕ್ಸಲ್ಲಿ ಯೂಶಲಿ ನಾವು ಟಿಡಿನ್ ಕೊಡ್ತೀವಿ. ಸ್ಟಿಲ್ ಗ್ಯಾಸ್ ಗ್ಯಾಂಗ್ರೀನಿಗೆ, ಟೆಟಾನಸ್ಸಿನ ಕಾಂಪ್ಲಿಕೇಶನ್ ಗ್ಯಾಸ್ ಗ್ಯಾಂಗ್ರೀನ್ಗೆ ನಾವು ಪೆನಿಸಿಲಿನ್ ಜಿನ ಯೂಸ್ ಮಾಡ್ತೀವಿ. ಮತ್ತು ಗೋನೋಕಾಕಲ್ ಇನ್ಫೆಕ್ಷನ್ಗೂ ಸಹ ಗೋನೇರಿಯಾ ಪೆನಿಸಿಲಿನ್ ಇಸ್ ಡ್ರಗ್ ಆಫ್ ಚಾಯ್ಸ್. ನೆಕ್ಸ್ಟ್ ಅದರ್ ಇನ್ಫೆಕ್ಷನ್ಸ್, ಲೆಪ್ಟೋಸ್ಪೈರೋಸಿಸ್ಸು, ಆ್ಯಂಥ್ರಾಕ್ಸು, ಈ ಥರ. ಆ್ಯಂಥ್ರಾಕ್ಸ್ ಗೊತ್ತಿದೆಯಲ್ಲ, ಇದು ಆಕ್ಯುಪೇಷನಲ್ ಹಜಾರ್ಡ್ ಡಿಸಾರ್ಡರು. ನೆಕ್ಸ್ಟು ಅನೋರೋಬಿಕ್ ಇನ್ಫೆಕ್ಷನ್ನಲ್ಲಿ ನಾವು ಯೂಶಲಿ ಅಮಾಕ್ಸಿಸಿಲಿನ್ನು, ಆ್ಯಂಪಿಸಿಲಿನ್ನು, ಪೆನಿಸಿಲಿನ್ ಬಿನ ಯೂಸ್ ಮಾಡ್ತೀವಿ. ಮತ್ತು ಹೆಚ್ ಪೈಲೋರಿ ಇನ್ಫೆಕ್ಷನಲ್ಲೂ ಸಹ ಅಮಾಕ್ಸಿಸಿಲಿನ್ನ ಯೂಸ್ ಮಾಡ್ತೀವಿ. ಸೀರಿಯಸ್ ಇನ್ಫೆಕ್ಷನ್ಸ್ ಲೈಕ್ ನ್ಯೂಮೋನಿಯಾಸಲ್ಲಿ, UTIಸಲ್ಲಿ, ಬರ್ನ್ಸಲ್ಲಿ ಎಲ್ಲ ಕಡೆ ಪೆನಿಸಿಲಿನ್ ಯೂಸ್ ಮಾಡ್ತೀವಿ. ದಿಸ್ ಈಸ್ ಹೌ ವಿ ಯೂಸ್ ಪೆನಿಸಿಲಿನ್.